ಜೀವನದ ಪ್ರತಿಯೊಂದು ದಿನವೂ ನಮ್ಮನ್ನು ಮೃತ್ಯುವಿನ ಹತ್ತಿರಕ್ಕೆ ಕೊಂಡೊಯ್ಯುತ್ತಿರುತ್ತದೆ ಎಂಬುದನ್ನು ಸದಾ ಅರಿತಿರಬೇಕು. ಗುರುವು ನಿನಗೆ ಮಾರ್ಗದರ್ಶನ ಮಾತ್ರ ಮಾಡುತ್ತಾನೆ, ಅದನ್ನು ಪಡೆಯುವುದಕ್ಕೆ ಸಾಧನೆಯನ್ನು ನೀನೇ ಮಾಡಬೇಕು. ಕೇದಿಗೆಯ ಸಣ್ಣ ಎಸಳಿನಲ್ಲಿರುವ ಪರಿಮಳ ದೊಡ್ಡ ಎಸಳಿನಲ್ಲಿಲ್ಲ, ಅದರಂತೆ ಹಿರಿತನ ವಯಸ್ಸಿನಲ್ಲಿಲ್ಲ, ಗುಣದಲ್ಲಿದೆ. ಸದ್ಗುಣ ಎನ್ನುವುದು ಸುಗಂಧ ದ್ರವ್ಯದಂತೆ, ಉರಿದಾಗ ಅರೆದಾಗ ಅದರ ಸುವಾಸನೆ ಹೆಚ್ಚುತ್ತದೆ. ಕಾರ್ಯಶೀಲನ ಮರಣ ಎಂದೆಂದಿಗೂ ಭೂಷಣ, ಸೋಮಾರಿಯ ಜೀವನ ಅದೊಂದು ಸ್ಮಶಾನ. ನೀನು ಅಳುತ್ತಿದ್ದರೆ ಲೋಕವೇ ನಿನ್ನನ್ನು ನೋಡಿ ನಗುವುದು, ಪ್ರತಿಯಾಗಿ ನೀನು ನಗುತ್ತಿದ್ದರೆ ಲೋಕವೇ ನಿನ್ನನ್ನು ನೋಡಿ ಅಳುವುದು. ಮಹಾನ್ ವ್ಯಕ್ತಿಯೋರ್ವ ನಿಧನವಾದರೂ ಅವನು ಬಿಟ್ಟು ಹೋದ ಬೆಳಕು ಜಗತ್ತಿನ ಜನರಿಗೆ ದಾರಿ ತೋರುವುದು. ಒಂದು ನಗುವಿನ ಹಿಂದೆ 1000 ಅಳುಮುಖಗಳಿರುತ್ತವೆ. ಬದುಕಿನ ಮೇಲೆ ಆಸೆ, ಸಾವಿನ ಬಗ್ಗೆ ಭಯ ಯಾವನಿಗಿಲ್ಲವೋ ಅವನು ಮಹಾತ್ಮನು. ಮಹಾಪುರುಷರ ಮುಖದ ತೇಜಸ್ಸು ಕಲಾಗಾರನ ಕುಂಚದ ಕಲೆಯಿಂದ ಮೂಡಿಲ್ಲ, ಅದು ದೈವದತ್ತವಾದದ್ದು. ಸ್ವಪ್ರಯತ್ನದಲ್ಲಿ ಹೆಚ್ಚಿನ ನಂಬಿಕೆಯುಳ್ಳವನೇ ಬುದ್ಧಿವಂತನು. ಯಶಸ್ಸಿಗೊಂದು ಕೀಲಿಕೈ ಇರುವುದನ್ನು ನಾನರಿಯೆ, ಆದರೆ ಎಲ್ಲರನ್ನೂ ಮೆಚ್ಚಿಸಲಿಚ್ಛಿಸುವುದು ಮಾತ್ರ ಸೋಲಿನ ಕೀಲಿಕೈ. ಬಾಹ್ಯ ಕಣ್ಣುಗಳಿಗೆ ಕಾಣದ್ದನ್ನು ಆಂತರಿಕವಾಗಿಯೇ ಅರಿಯಬೇಕು. ನಿರ್ದಿಷ್ಟ ಗುರಿ ಇಲ್ಲದ ಜೀವನ ಬಿರುಗಾಳಿಗೆ ಸಿಕ್ಕು ಎತ್ತೆತ್ತಲು ಸಾಗುವ ಹಡಗಿನಂತಾಗುತ್ತದೆ. ಹೋರಾಟವಿಲ್ಲದೆ, ಪ್ರಯತ್ನವಿಲ್ಲದೆ ಯಶಸ್ಸಿನ ಮೆಟ್ಟಿಲೇರಲು ಸಾಧ್ಯವೇ ಇಲ್ಲ. ಸುಖ ದುಃಖಗಳು ಎಲ್ಲರ ಬಾಳಿನ ಒಡನಾಡಿ, ಅವುಗಳಿಂದ ಪಾರಾಗಲು ಎಲ್ಲಿಗೆ ಓಡಿ ಹೋಗುವೆ? ನಾವು ಯಾವ ಕಾರ್ಯ ಮಾಡುತ್ತೇವೆ ಎನ್ನುವುದು ಮುಖ್ಯವಲ್ಲ, ಅದನ್ನು ಯಾವ ಮನೋಭಾವದಿಂದ ಹೇಗೆ ಮಾಡುತ್ತಿದ್ದೇವೆ ಎನ್ನುವುದು ತುಂಬಾ ಮುಖ್ಯ. ಕಷ್ಟದ ಜೀವನವೇ ಶಿಸ್ತನ್ನು ಕಲಿಸುವ ನಿಜವಾದ ಪಾಠಶಾಲೆ. ಧ್ಯಾನದಲ್ಲಿ ಮೊದಲು ಶರೀರವನ್ನು, ನಂತರ ದೃಷ್ಟಿಯನ್ನು, ನಂತರ ಮನಸ್ಸನ್ನು ಸ್ಥಿರಗೊಳಿಸು. ಸದ್ಗುಣದ ವಿಜಯದಲ್ಲಿಯೇ ದುರ್ಗುಣದ ಸೋಲು ಇದೆ. ದೇಶ ನಮಗೇನು ಮಾಡಿದೆ ಎನ್ನುವುದಕ್ಕಿಂತ ನಾವು ದೇಶಕ್ಕೆ ಏನು ಮಾಡಿದ್ದೇವೆ ಎನ್ನುವುದು ತುಂಬಾ ಮುಖ್ಯ.